ಎಲ್ಲರಿಗೂ ನಮಸ್ಕಾರ. ಟಿ ಆರ್ ಟಿ ವಿತ್ ಎಸ್ ಎಂ ಜೆಗೆ ಸ್ವಾಗತ ಸುಸ್ವಾಗತ. ಅಂದರೆ ದ ರಿಯಲ್ ಟಾಕ್ ವಿತ್ ಎಸ್ ಎಂ ಜೆ ಜೊತೆಗೆ ನಿಮ್ಮ ಜೀವನದ ಸವಾಲುಗಳನ್ನು ಮುಕ್ತವಾಗಿ ಮಾತನಾಡಿ ಪರಿಹಾರ ಪಡೆಯಿರಿ. ಈ ಪಾಡ್ಕಾಸ್ಟ್ನಲ್ಲಿ ನಾವು ಹೊಸ ಹೊಸ ವಿಷಯಗಳನ್ನು ಸಿಂಪಲ್ ಆಗಿ ಮತ್ತು ಫನ್ ಆಗಿ ಡಿಸ್ಕಸ್ ಮಾಡ್ತೀವಿ. ಪ್ರಶ್ನೆ ಏನು ಅಂದರೆ, ತನ್ನದಲ್ಲದ ತಪ್ಪಿಗೆ ತಲೆದೂಗುತ್ತಿರುವ ಜಂಜಿ ಯುವ ಪೀಳಿಗೆ. ನಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ಮನುಷ್ಯ ಹುಟ್ಟಿ ಸಾಯೋದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಹುಟ್ಟು ಮತ್ತು ಸಾವು ಅಂತ ಏನಿದೆಯಲ್ಲ, ಅವೆರಡರ ಮಧ್ಯೆ ತುಂಬ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಅದರಲ್ಲಿ ಕೆಲವೊಂದನ್ನ ಅವರವರೇ ಸೊಲ್ಯೂಷನ್ಗಳನ್ನು ಹುಡ್ಕೊಳ್ತಾರೆ, ಕೆಲವೊಬ್ಬರಿಗೆ ಹುಡುಕೋಕ್ಕಾಗಲ್ಲ. ಅದು ಅವರವ್ರಿಗೆ ಬಿಟ್ಟಿರುವಂಥ ವಿಷಯ. ಹಾಗಾಗಿ ನಾವು ಅದನ್ನೆಲ್ಲ ಡಿಸ್ಕಷನ್ ಮಾಡೋಕ್ಕಿಂತ ಮೊದಲು ಇಲ್ಲಿ ನಿಮಗೆ ನಿಮ್ಮ ಜೀವನದ ಸವಾಲುಗಳನ್ನು ಮುಕ್ತವಾಗಿ ಮಾತನಾಡಿ ಪರಿಹಾರ ಪಡೆಯಿರಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಇದು ಮುಗಿಯದ ಪಯಣ. ಯಾಕಂದರೆ ಬದುಕು ಮುಗಿಯಬಹುದು, ಆದರೆ ಸಮಸ್ಯೆಗಳು ಮುಗಿಯಲ್ಲ. ಹಾಗೆ ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ. ಸಮುದ್ರದ ನೀರು ಬತ್ತಬಹುದು, ಆದರೆ ಮನುಷ್ಯನ ಸಮಸ್ಯೆಗಳು ಬತ್ತುವುದಿಲ್ಲ. ಹಾಗೆ ಈ ಜಂಜಿ ಅನ್ನೋ ಏನು ಯುವ ಪೀಳಿಗೆ ಇದೆಯಲ್ಲ, ಇವರಿಗೆ ಸಮಸ್ಯೆಗಳು ತುಂಬ ದೊಡ್ಡ ದೊಡ್ಡ. ಯಾರೋ ಮಾಡಿರುವಂಥ ಒಂದು ತಪ್ಪಿಗೆ ನಾವು ತಲೆ ದೂಗ್ತಾ ಇದ್ದೀವಿ. ಸೊ ಇದರಲ್ಲಿ ಯಾರು ತಪ್ಪು, ಏನು ತಪ್ಪು, ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್, ಉತ್ತರ ಏನಾದರೂ ಇದೆನಾ ಅನ್ನೋದನ್ನ ಹುಡುಕಾಡೋಣ. ಓಕೆ, ಇಲ್ಲಿ ಸ್ಟಾರ್ಟ್ ಆಗೋದೇ ತಂದೆ ತಾಯಿಗಳಿಂದ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಮೊದಲೆಲ್ಲ ಬಸ್ಸಲ್ಲಿ ಹೋಗುವಾಗ ನಮ್ಮ ತಂದೆ ತಾಯಿಗಳು ಸಣ್ಣವರಿದ್ದಾಗ ಆ ಬಸ್ ಕಂಡಕ್ಟ್ರಿಗೆ ಟಿಕೆಟ್ ತೊಗೊಳಕ್ಕೆ ಬರೋವಾಗ ಅವ್ರಿಗೆ ಹೇಳೋರು, ಮೊದಲೇ ಹೇಳಿಡೋರು ನಮಗೆಲ್ಲ, ಎಷ್ಟನೇ ಕ್ಲಾಸ್ ಅಂತ ಸಣ್ಣವರು ಇದ್ದಾಗ, ಅಂದರೆ ಇವಾಗ 5ನೇ ಕ್ಲಾಸು 4ನೇ ಕ್ಲಾಸು ಹೀಗೆ ಹೇಳ್ರಿ ಅಂತ ಹೇಳೋರು. ಇಲ್ಲ 1ನೇ ಕ್ಲಾಸು. ಏನಕ್ಕೆ ಅಂದರೆ 5ನೇ ಕ್ಲಾಸ್ ಒಳಗಡೆ ಇದ್ದರೆ ಆಗಿನ ಟೈಮಲ್ಲಿ ಹಾಫ್ ಬಸ್ ಚಾರ್ಜ್ ತೊಗೊಳ್ತಿದ್ರು, ಫುಲ್ ತೊಗೊಳ್ತಿರಲಿಲ್ಲ. 5ನೇ ಕ್ಲಾಸ್ ಮೇಲ್ಗಡೆ ಇದ್ದರೆ ಫುಲ್ ಬಸ್ ಚಾರ್ಜ್ ತೊಗೊಳ್ತಾಯಿದ್ರು. ಸೊ ತಂದೆ ತಾಯಿಗಳು ನಮಗೆ ಫೌಂಡೇಶನಲ್ಲೇ ಸುಳ್ಳು ಹೇಳೋದನ್ನ ಕಲಿಸಿಬಿಟ್ರು. ಸೊ ಮಕ್ಕಳಿಗೆ ಯಾವುದೇ, ನಾನು ಭಾಳ ಜನ ನೋಡಿದ್ದೀನಿ ಬಸ್ಸಲ್ಲೆಲ್ಲ ಹೋಗುವಾಗ, ಅವರಿಗೆ ಮಕ್ಕಳಿಗೆ ಏನಿಲ್ಲ 5ನೇ ಕ್ಲಾಸ್ ಅಂತಲೇ ಹೇಳು. ಸೊ ಅದಕ್ಕೆ ದಯವಿಟ್ಟು ಪೇರೆಂಟ್ಸ್ಗಳಿಗೆ ನಾನು ಹೇಳೋದೇನೆಂದರೆ, ಮಕ್ಕಳಿಗೆ ಸುಳ್ಳು ಹೇಳೋದನ್ನ ಕಳಿಸ್ಬೇಡ್ರಿ. ಈ ಜಂಜಿ, ನೀವು ಏನು ಮದುವೆ ಆಗ್ತಿರಲ್ಲ ಇವಾಗ ನಿಮ್ಮದೆಲ್ಲ ಮದುವೆ ಏಜು. ಸೊ ಇವಾಗ ಏನು ನೀವು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಸುಳ್ಳು ಹೇಳೋದನ್ನ ಕಲ್ಸಕ್ಕೆ ಹೋಗ್ಬೇಡ್ರಿ. ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು. ಫೌಂಡೇಶನಲ್ಲಿ ನೀವೇ ಅವರಿಗೆ ಸುಳ್ಳು ಹೇಳೋದನ್ನ ಕಲಿಸ್ಕೊಟ್ರೆ ಸುಳ್ಳು ಕಲಿತಾರೆ. ಮತ್ತು ಅವರು ದಟ್ ಈಸ್ ದ ಫೌಂಡೇಶನ್. ಯಾವುದಂತ ಗೊತ್ತಾದ ಮೇಲೆ ಅದನ್ನು ಸರಿ ಮಾಡ್ಕೊಳ್ಳೋದು ಆದಷ್ಟು ಉಪಯೋಗ. ನಮ್ಮ ದೊಡ್ಡವರು ಮಾಡಿದ ತಪ್ಪಿಗೆ ನಾವು ತಲೆ ಕೊಡ್ತಾ ಇದ್ದೀವಿ. ಯಾವ ಥರ ತಪ್ಪು ನೋಡಿ, ಬೇಕಾದರೆ ಓಟ್ ಹಾಕೋಕ್ಕಿಂತ ಮುಂಚೆ ಯಾವುದನ್ನು ಯೋಚನೆ ಮಾಡ್ತಾ ಇರಲಿಲ್ಲ. ಯಾವುದೋ ಓಬೆರಾಯನ್ ಕಾಲದ ರೀಸನ್ ಇಟ್ಕೊಂಡು ಇವತ್ತಿಗೂ ಅವರು ಓಟ್ ಹಾಕ್ತಾ ಇದ್ದಾರೆ. ಏನಕ್ಕೆ ಓಟ್ ಹಾಕಬೇಕು? ಒಂದು, ಎಜುಕೇಷನ್ನು. ಎರಡನೇದು ಆರೋಗ್ಯ, ಅಂದರೆ ಈ ಹೆಲ್ತ್ ಡಿಪಾರ್ಟ್ಮೆಂಟು, ಹೆಲ್ತ್ ಬಗ್ಗೆ. ಮೂರನೇದು ನಮಗೆ ಕೊಡ್ತಾ ಇರೋವಂಥ ಸವಲತ್ತುಗಳು. ಯಾವುದು ಫ್ರೀ ಬೇಡ. ಓಕೆ, ಫ್ರೀ ಕೊಟ್ಟಾಗ ನಮ್ಮ ಮೇಲೆ ಹೊರೆ ಬೀಳ್ತೈತೆ ಅನ್ನೋದು ಜನ ಮರೆತು ಬಿಡ್ತಾರೆ. ನಮ್ಗೆ ಆ ಫ್ರೀ ಬೇಕು, ಈ ಫ್ರೀ ಬೇಕು. ಏನಕ್ಕೆ ಫ್ರೀ ಬೇಕ್ರಿ? ಫ್ರೀ ಬೇಡ. ಇದನ್ನೆಲ್ಲ ಬಿಟ್ಟು ಇವಾಗ ಎಜುಕೇಷನಿಗೆ ಬರೋಣ. ನೀವು ಏನೇ ಮಾಡಿ ಮತ್ತು ಸುತ್ತಿ ಬಳಸಿ ಮತ್ತು ಹೊಳ್ಳಿ ನಾವು ಎಲ್ಲೋ ಒಂದು ಪಾಯಿಂಟಿಗೆ ಬಂದು ಸ್ಟಿಕ್ ಆನ್ ಆಗ್ತೀವಿ. ಇವಾಗ ಎಜುಕೇಷನಿಗೆ ಬರೋಣ. ಮಕ್ಕಳು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೋ. ಇವಾಗಂತರೂ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋದರೆ ಲಕ್ಷ ಫೀಸ್ ಕೊಡಬೇಕು. ಆಮೇಲೆ ಗಾಡಿ ಬಾಡಿಗೆ, ಆಮೇಲೆ ಬಟ್ಟೆ ಚಾರ್ಜು ಎಲ್ಲನೂ ಅವ್ರ ಕಡೆನೇ ತೊಗೋಬೇಕು. ಬುಕ್ಸಿಂದ ಹಿಡಿದು, ಒಂದು ಸಾಕ್ಸಿಂದ ಹಿಡಿದು ಅವ್ರ ಕಡೆ ನಾವು ಎಲ್ಲ ರೀತಿ ಸವಲತ್ತುಗಳನ್ನು ಅಲ್ಲೇ ತೊಗೋಬೇಕು. ಬೇರೆ ಎಲ್ಲಿ ತೊಗೊಳ್ಳೋ ಹಾಗಿಲ್ಲ. ಅದು ಪ್ರೈವೇಟ್ ಸ್ಕೂಲು. ನಮಗೆ ಪ್ರೈವೇಟ್ ಸ್ಕೂಲ್ ಅವಶ್ಯಕತೆನೇ ಇರಲಿಲ್ಲ. ಏನಕ್ಕೆ ಬಂತು ಪ್ರೈವೇಟ್ ಸ್ಕೂಲ್ಗಳು? ಯಾರ್ದು ಪ್ರೈವೇಟ್ ಸ್ಕೂಲು? ಯಾರು ನಡೆಸ್ತಾ ಇದ್ದಾರೆ ಪ್ರೈವೇಟ್ ಸ್ಕೂಲ್ಗಳನ್ನು? ಐಡಿಯಾನೇ ಇಲ್ಲ. ಅದನ್ನು ಬಿಟ್ಟು ದೊಡ್ಡ ಎಜುಕೇಷನಿಗೆ ಬಂದರೆ ಇವಾಗ ಒಂದು ಸ್ವಲ್ಪ ಹೈಯರ್ ಎಜುಕೇಷನ್ನು, ಪ್ರೈಮರಿ ಮುಗಿದ್ಮೇಲೆ ಸೆಕೆಂಡರಿ ಎಜುಕೇಷನ್, ಆಮೇಲೆ ಹೈಯರ್ ಎಜುಕೇಷನ್ಸ್ಗೆಲ್ಲ ಬಂದಾಗ ದುಡ್ಡು ಹೋಗ್ತಾನೇ ಇದೆ. ಎಲ್ಲಿ ಹಂಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆಲ್ಲ ಕಂಟ್ರೋಲೇ ಇಲ್ವಾ? ಕಂಟ್ರೋಲ್ ಇದೆ, ಕಂಟ್ರೋಲ್ ಮಾಡೋರು ಮಾಡ್ತಾ ಇಲ್ಲ. ಸೊ ಅದಕ್ಕಾಗಿ ನಾವುಗಳು ಎಚ್ಚೆತ್ಕೊಳ್ತಾ ಹೋಗಬೇಕು. ಆರಿಸೋ ವ್ಯಕ್ತಿನ ಕರೆಕ್ಟಾಗಿ ಆರಿಸಿದರೆ ಎಲ್ಲನೂ ಕರೆಕ್ಟಾಗಿ ಆಗುತ್ತೆ. ಆರಿಸೋ ವ್ಯಕ್ತಿನ ನಾವು ಕರೆಕ್ಟಾಗಿ ಆರಿಸಲಿಲ್ಲ ಅಂದರೆ ನಮ್ಮ ಮಕ್ಕಳು, ನಮಗೆ, ನಮ್ಮ ಹಿಂದಿನ ಮತ್ತೆ ಬರೋವಂಥ ಎಲ್ಲ ಪೀಳಿಗೆಗಳಿಗೂ ಭಾಳ ತೊಂದರೆ ಆಗುತ್ತೆ. ಎಜುಕೇಷನ್ನು ಇವಾಗ ಮೆಡಿಕಲ್ ಅಂತ ಬರ್ರಿ, ಒಬ್ಬೊಬ್ಬರು ಪ್ರೈವೇಟ್ ಸೀಟ್ ಆಗಲಿ ಅಥವಾ ಈ ಪೇಮೆಂಟ್ ಸೀಟ್ ಅಂತ ತೊಗೊಳ್ತಾರೆ. ಮ್ಯಾನೇಜ್ಮೆಂಟ್ ಸೀಟು ಲಕ್ಷ ಕೋಟಿ ಗಂಟಲೆ ಫೀಸ್ ಕಟ್ಟಿದ ಮೇಲೆ ಅವ್ರು ಅದನ್ನು ಯಾರೇ ಹಾಕಲಿ ರೀ, ಬಂಡವಾಳ, ಒಬ್ಬ ರೈತ ಬಂಡವಾಳ ಹಾಕಿದ್ದಾನೆ ಅಂದರೆ ಅದರಿಂದ ಲಾಭ ತೆಗಿಲಿಕ್ಕೆ ನೋಡ್ತಾನೆ. ಒಬ್ಬ ಎಜುಕೇಷನ್ನಿಗೆ ದುಡ್ಡು ಹಾಕಿದ್ದಾನೆ ಅಂದರೆ ಅವನು ಇನ್ವೆಸ್ಟ್ಮೆಂಟ್, ಅದು ಆ ಇನ್ವೆಸ್ಟ್ಮೆಂಟ್ನ ಬಂಡವಾಳನ ತೊಗೊಳಕ್ಕೆ
ಯಾರಾದರೂ ಲಾಭ ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಲ್ವಾ. ಸೊ ಅವನಿಗೆ ಫ್ರೀಯಾಗಿ ನೀವು ಸರ್ವಿಸ್ ಮಾಡಿರಿ ಅಂತ ಬಂದು ನೀವು ಕೇಳಿದ್ರೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ದುಡ್ಡೇ ಇಲ್ದಂಗೆ ಎಜುಕೇಷನ್ ಕೊಡಬೇಕು. ಫ್ರೀ ಎಜುಕೇಷನ್ ಈಸ್ ಕಂಪಲ್ಸರಿ ಮಾಡಿದ್ರೆ ಮಾತ್ರನೇ ಎಲ್ಲಿವರೆಗೂ ಕಲಿತಾನೋ ಕಲೀಲವನು. ಒಂದು ಸಣ್ಣ ಬಾಲವಾಡಿಯಿಂದ ಹಿಡಿದು ಅಂಗನವಾಡಿ ಎಂತ ಅಂತಾರೆ ಪ್ರೀ ಎಜುಕೇಷನ್ ಅಂತ ಏನು ಹೇಳ್ತಾರಲ್ಲ, ಅಲ್ಲಿ LKG UKGಯಿಂದ ಹಿಡಿದು ಅವನನ್ನು PhD ಅಲ್ಲ ಬೇರೆ ಹೊರದೇಶಕ್ಕೆ ಹೋಗಿ ಓದ್ತಾನಂದ್ರೆ ಅವ್ನು ಫ್ರೀ ಎಜುಕೇಷನ್ ಕೊಟ್ಟರೆ ಯಾಕ್ರಿ ಇಲ್ಲೆಲ್ಲ ಉದ್ಧಾರ ಆಗಲ್ಲ? ಎಲ್ಲನೂ ಸರ್ವಿಸ್ ಆಗುತ್ತೆ, ಆಗೋದಿಲ್ಲ ಅಂತಲ್ಲ, ಪ್ರತಿಯೊಂದು ಆಗುತ್ತೆ. ಇಲ್ಲಿ ಕೋಟಿ ಕೋಟಿ ಗಂಟಲೆ ದುಡ್ಡು ಕಟ್ಟಿ, ಲಕ್ಷ ಲಕ್ಷ ಗಂಟಲೆ ದುಡ್ಡು ಕಟ್ಟಿ ನೀವು ಫ್ರೀಯಾಗಿ ಮಾಡಂದ್ರೆ ಯಾರೂ ಮಾಡಲ್ಲ. ಬಿಕಾಸ್ ದೇ ಹ್ಯಾವ್ ಇನ್ವೆಸ್ಟೆಡ್ ದೇರ್ ಮನಿ. ಅವರು ಆ ಇನ್ವೆಸ್ಟ್ಮೆಂಟನ್ನು ತೆಗಿಲಿಕ್ಕೆ ನೋಡ್ತಾರೆ. ನೆಕ್ಸ್ಟ್ ಮತ್ತೆ ಬರೋಣ. ಈಗ ಹಾಸ್ಪಿಟಾಲಿಟಿ. ಈಗ ಹಾಸ್ಪಿಟಲ್ಗೆಲ್ಲ ಹೋಗ್ರಿ ಬೇಕಾದ್ರೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೂ ಪ್ರೈವೇಟ್ ಹಾಸ್ಪಿಟಲ್ಗೂ. ಆಮೇಲೆ ಈಗ ಬೇರೆ ಬೇರೆ ಥರದ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಬಂದಿದ್ದಾವೆ. ಮೆಡಿಕಲ್ ಕಿಟ್ ಎಲ್ಲ ಚೆಕಪ್ ಮಾಡ್ಕೊಂಡೆಲ್ಲ ಹೋಗ್ತಾರೆ ಅವರು. ಅವ್ರ ಇಕ್ವಿಪ್ಮೆಂಟ್ಸ್ಗೂ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಇಕ್ವಿಪ್ಮೆಂಟ್ಸ್ಗೂ ಭಾಳ ವ್ಯತ್ಯಾಸ ಇದೆ. ಓಕೆ, ಅದೇ ಥರ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕೋಟಿ ಕೋಟಿ ಗಂಟಲೆ, ಲಕ್ಷ ಕೋಟಿ ಗಂಟಲೆ ಬಜೆಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೂ ಸಮೇತ ಯಾಕೆ ಒಂದು ಚೇಂಜಸ್ ಕಾಣ್ತಾ ಇಲ್ಲ ಅಂದರೆ, ಅಲ್ಲಿ ಸಮೇತ ನಮಗೆ ದೊಡ್ಡ ಅಧಿಕಾರಿಗಳ ತೊಂದರೆಗಳನ್ನು ಕಾಣ್ತಾ ಇದ್ದೀವಿ. ಆದರೂ ಸಮೇತ ಏನೂ ಚೇಂಜಸ್ ಆಗೋದಿಲ್ಲ. ಆಗಬೇಕು ಅಂದರೆ ನಾವು ಬದಲಾಗಬೇಕು ಫಸ್ಟು. ಆಮೇಲೆ ಇಲ್ಲೆಲ್ಲ ಪ್ರಾಬ್ಲಮ್ ಬಂತು. ಯಾಕೆ ಪ್ರಾಬ್ಲಮ್ ಬಂತು? ಇಲ್ಲಿ ಸಮೇತ ದುಡ್ಡು ಕೊಟ್ಟಂತಹ, ಅದೇ ಪೇಮೆಂಟ್ ಮಾಡಿದಂತಹ ವ್ಯಕ್ತಿಗಳು ಇಲ್ಲಿ ಅಪಾಯಿಂಟ್ ಆದಮೇಲೆ ಅವ್ರು ಯಾಕ್ರಿ ಸರ್ವಿಸ್ ಮಾಡ್ತಾರೆ? ಓಕೆ, ಸರ್ವಿಸ್ ಮಾಡಿದ್ರು ಸಮೇತ ಎಲ್ಲಿವರೆಗೂ ಮಾಡ್ತಾರೆ? ಯಾಕೆ ಮತ್ತೊಬ್ಬರ ಕಷ್ಟನ ಅರ್ಥ ಮಾಡ್ಕೊಳ್ಳಲ್ಲ? ನೀವೆಲ್ಲ ನ್ಯೂಸಲ್ಲೆಲ್ಲ ನೋಡಿರ್ಬೋದು, ಎಷ್ಟೋ ಮಕ್ಕಳು ಸತ್ತರಂತೆ, ಡಾಕ್ಟ್ರುಗಳೇ ಇಲ್ಲ ಅಂತೆ, ಬೆಳಗ್ಗಿಂದ ಸಂಜೆವರೆಗೂ ಕಾದರೂ ಸಮೇತ ಡಾಕ್ಟರ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತೆ. ಯಾಕೆ ಮಾಡೋದಿಲ್ಲ ಅವರು? ಯಾಕೆ ಇರೋದಿಲ್ಲ ಅಲ್ಲಿ? ಯಾರು ಕೇಳೋರು ಇವರನ್ನು? ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು ನಾವು? ಕಂಪ್ಲೇಂಟ್ ಮಾಡ್ಬೇಕಂತ ನಂಬರ್ ಹುಡುಕಿದ್ರೆ ನಂಬರ್ ತಾಗೋದೇ ಇಲ್ಲ. ಸೊ ಎಲ್ಲಿಗೆ ಹೋಗಬೇಕು? ಇಲ್ಲಿಗೂ ಬಿಡೋಣ ಇದನ್ನು. ಈಗ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ಬರೋಣ. ಬಸ್ಗಳಲ್ಲಿ ಇವಾಗ ಅಡ್ಡಾಡೋಕ್ಕಾಗಲ್ಲ, ಹೋಗಬೇಕಂದ್ರೆ ಸುಸ್ತಾಗಿ ಹೋಗುತ್ತೆ. ಬಸ್ಗಳು ಕಡಿಮೆ ಆಗಿದ್ದಾವೆ. ಇದನ್ನೆಲ್ಲ ಯಾರಿಗೆ ಕೇಳಬೇಕು? ಯಾರು ಮಾಡಿದ್ದು ಇದನ್ನು? ರೋಡ್ ಸರಿ ಇರಲ್ಲ, ಮಕ್ಕಳು ಬೀಳ್ತಾವು, ಅಥವಾ ಏನೋ ಆಗುತ್ತೆ ತೊಂದರೆಗಳು. ಯಾರನ್ನು ಕೇಳಬೇಕು? ಯಾರು ಹೊಣೆಗಾರರು ಇದಕ್ಕೆ? ಯಾಕೆ ಆಗ್ತಾ ಇಲ್ಲ ಕೆಲಸಗಳು? ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ನೀರು ನಿಲ್ಲುತ್ತೆ ಅಂತ ಬೆಂಗಳೂರಲ್ಲಿ ಹಂಗೆ ಯಾವಾಗ ಮಳೆ ಬಂದರೂ ಸಮೇತ ನಾವು ನೋಡ್ತಾನೆ ಇರ್ತೀವಿ. ಏನಕ್ಕೆ ಮಳೆ ನಿಲ್ಲುತ್ತೆ? ಯಾಕೆ ಅಲ್ಲಿ ಪ್ರಾಬ್ಲಮ್ಗಳು ಯಾರ್ದು? ಪ್ರಾಬ್ಲಮ್ ಯಾರ್ದು ಇದು? ನಮ್ಮ ಪ್ರಾಬ್ಲಮ್ಮಾ? ಯಾರು ಸೊಲ್ಯೂಷನ್ ಕೊಡ್ತಾರೆ ಇದಕ್ಕೆ? ನಮ್ಮ ಪ್ರಾಬ್ಲಮ್ಮಿಗೆ ನಾವು ಮಾಡಿರೋದಾ? ನಾವು ಮಾಡದೇ ಇದ್ದರೂ ಸಮೇತ ಇದು ನಮ್ಮದೇ ತಪ್ಪು. ಏನಕ್ಕೆ ತಪ್ಪು? ತಪ್ಪು ನಮ್ಮದೇ, ಹುಡ್ಕೋಕ್ಕಾಗ್ತಾ ಇಲ್ಲ. ತಪ್ಪು ನಮ್ಮದೇ ಅಂತ ಹೇಳಿದ್ರು ಸಮೇತ ನಾವು ಅದನ್ನು ಕೇರ್ ಮಾಡಲ್ಲ. ಏನಕ್ಕೆ ಮಾಡಲ್ಲ? ಅದೇ ಮನುಷ್ಯನ ಬುದ್ಧಿ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಆ ಥರ ಈಗಿನ ಯುವ ಪೀಳಿಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ಆಮೇಲೆ ಅವ್ರ ತಂದೆ ತಾಯಿನೂ ಸಮೇತ ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ಲಿ ತಪ್ಪಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ತಪ್ಪು ನಾವು ಮಾಡಿರೋದು ಅಂತ ಹೇಳಿ ಒಪ್ಕೊಳ್ಳೋಕೆ ಯಾರೂ ರೆಡಿ ಇಲ್ಲ. ಇಷ್ಟೆಲ್ಲ ಆದರೂ ಸಮೇತ ನೀವು ನೋಡಿರ್ಬೇಕಾರೆ ಯಾವುದೂ ಸರಿ ಇಲ್ಲ ಅಂತ ಅಂದಾಗ, ಯಾಕೆ ಸರಿ ಇಲ್ಲ ಅಂತ ಬಂದರೆ ಬೆರಳು ಒಬ್ಬ ವ್ಯಕ್ತಿಯನ್ನು ಮಾತ್ರ ತೋರಿಸುತ್ತೆ. ಒಬ್ಬ ವ್ಯಕ್ತಿ ಅಂತ ಅಂದರೆ ಒಂದು ಪೊಸಿಷನ್ನ ಮಾತ್ರ ತೋರಿಸುತ್ತೆ. ಈಗ ನೋಡ್ರಿ, ಎಜುಕೇಷನ್ ಸರಿ ಇಲ್ಲ, ಸರಿ ಮಾಡೋರು ಯಾರು? ಅಲ್ಲಿಗೆ ಬಂತು. ಈಗ ಹೆಲ್ತು, ಆರೋಗ್ಯ ಇಲಾಖೆ, ಅವೆಲ್ಲ ಸರಿ ಇಲ್ಲ, ಅದೆಲ್ಲ ಸರಿ ಮಾಡ್ಬೇಕಂತ ಬಂತಂದರೆ ಎಲ್ಲಿಗೆ ಹೋಗಬೇಕು? ಅದು ಅಲ್ಲಿಗೆ ಬಂದು ಫುಲ್ ಸ್ಟಾಪ್ ಆಯಿತು. ಎಜುಕೇಷನ್ ಸರಿ ಇಲ್ಲ, ಅದನ್ನೆಲ್ಲ ಸರಿ ಮಾಡೋರು ಯಾರು? ಮತ್ತು ಅಲ್ಲಿಗೆ ಬಂತು. ರೋಡೆಲ್ಲ ಸರಿ ಇಲ್ಲ, ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಅದನ್ನೆಲ್ಲ ಸರಿ ಮಾಡೋರು ಯಾರು? ಅದು ಮತ್ತು ಅಲ್ಲಿಗೆ ಬಂತು. ಏನೇ ಮಾಡಿರಿ ಕ್ವಶ್ಚನ್ ಮಾರ್ಕ್. ಒಬ್ಬ ಒಂದು ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳುತ್ತಲ್ಲ, ಅದು ದೊಡ್ಡ ತಪ್ಪು. ನಾವು ಮಾಡ್ತಾ ಇರೋ ಒಂದು ತಪ್ಪು ನಮ್ಮ ಏಳಿಗೆಯನ್ನೇ ಬಂದ್ ಮಾಡ್ತು. ಯಾರು ಏಳಿಗೆ ಆಗ್ತಾ ಇಲ್ಲ. ಈ ಒಂದು ತಪ್ಪಿಂದ ಯಾರೂ ಏಳಿಗೆ ಆಗಲ್ಲ. ಅವರದ್ದು ತಪ್ಪು ಏನಿದೆ ಅಂದರೆ, ಅವರಿಗೆ ಎಷ್ಟು ಗೊತ್ತು ಅಷ್ಟು ಮಾಡ್ತಾರೆ. ಸರಿನಾ? ಅವ್ರದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಅವ್ರದ್ದು ಅವ್ರ ಎಜುಕೇಷನ್ನು ಅಥವಾ ಅವ್ರಿಗೆ ಏನು ಗೊತ್ತಿದೆ ಅದಕ್ಕೆ ತಕ್ಕಂಗೆ ಅವ್ರು ಮಾಡ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಎಜುಕೇಟೆಡ್ ಇದ್ದರೂ ಸಮೇತ ಸರಿಯಾದ ವ್ಯಕ್ತಿಯನ್ನು ನಾವು ಕುಂದಿರ್ಸೋಕೆ ಅರ್ಹರಾಗಿಲ್ಲ. ನಾವು ಅರ್ಹರಲ್ಲ ಇಲ್ಲಿ. ಓಕೆ, ಅವ್ರದ್ದು ತಪ್ಪಲ್ಲ, ನಮ್ಮದು ತಪ್ಪು. ಸುಮ್ಮನೆ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಯಾವುದೋ ಒಬ್ಬ ವ್ಯಕ್ತಿ, ತುಂಬ ವಿದ್ಯಾವಂತ ಒಬ್ಬ ವ್ಯಕ್ತಿ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದಾನೆ ಅಂದರೆ ಅವನಿಗೆ ವೋಟ್ ಹಾಕಲ್ಲ ರೀ, ಗೆಲ್ಸಲ್ಲ ನಾವು. ಯಾರಾದರೂ ಗೆದ್ದಿದ್ದು ನೋಡಿದರೆ ಒಬ್ಬ ಎಜುಕೇಟೆಡ್ ಪರ್ಸನ್ನು ರೀಸೆಂಟಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳೆಲ್ಲ ನಿಂತ್ಕೊಂಡ್ರೆ ಸಮೇತ ಅವ್ರನ್ನ ಗೆಲ್ಲಿಸ್ಲಿಲ್ಲ. ಎಷ್ಟೇ ಓದ್ರಿ, ಏನೇ ಮಾಡಿರಿ, ನಾವು ಮತ್ತು ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ. ಎಲ್ಲಿ ರಾಜಕೀಯ ಈ ರಿಲಿಜಿಯನ್ ಬೇಸ್ಡ್ ಅಥವಾ ಧರ್ಮ ಬೇಸ್ಡ್ ಮಾಡುತ್ತಲ್ಲ, ಅದು ದೊಡ್ಡ ತಪ್ಪು. ರಾಜಕೀಯ ಧರ್ಮ ಬೇರೆ ಬೇರೆ, ಅವು ಎರಡನ್ನೂ ಬೇರೆ ಮಾಡಿದರೆ ಮಾತ್ರ ದೇಶ ಉದ್ಧಾರ ಆಗುತ್ತೆ. ಇಲ್ಲಾಂದರೆ ದೇಶ ಉದ್ಧಾರ ಆಗಲ್ಲ. ಇಲ್ಲಿ ಬದಲಾಗಬೇಕಾಗಿರೋದು ನಾವು.
ನಾವು ಬದಲಾಗಲಿಲ್ಲ ಅಂದರೆ ಏನೂ ಬದಲಾಗಲ್ಲ. ಬದಲಾವಣೆ ನಮ್ಮಿಂದನೇ ಸ್ಟಾರ್ಟ್ ಆಗಬೇಕು. ನಾವು ಬದಲಾದರೆ ಪ್ರತಿಯೊಂದೂ ಬದಲಾಗುತ್ತೆ. ಎಕ್ಸಾಂಪಲ್ ತಗೊಳ್ಳಿ, ಎಷ್ಟೋ ಪಕ್ಷಗಳಿದ್ದಾವೆ ಇದರಲ್ಲಿ. ಆದರೆ ಎಲ್ಲರೂ ನೀವು ಹೇಳ್ದಂಗೆ ಕೇಳ್ತೇವೆ ಅಂತ ಯಾರೂ ಹೇಳಿಲ್ಲ. ಕೇಳಿದ್ದು ಒಂದೇ ಒಂದು ಪಕ್ಷ, ಅದು ಪ್ರಜಾಕೀಯ. ನಾನು ನೋಡ್ದಂಗೆ, ನಾನು ರಿಸರ್ಚ್ ಎಲ್ಲ ಮಾಡಿ ನೋಡಿದರೆ ಅವರು ಅಜೆಂಡಾನೇ ಬೇರೆ ಇದೆ. ನೀವು ಏನು ಹೇಳ್ತೀರಾ ಅದನ್ನು ಕೇಳ್ತೀವಿ ನೀವು ಅಂತ ಅಂದರೆ ಜನ ನೀವು ಹೇಗೆ ಹೇಳ್ತೀರಾ ಹಾಗೆ ಕೇಳ್ತೀವಿ, ನೀವು ಹೇಗೆ ಕೆಲಸ ಮಾಡ್ತೀರಾ ಹಾಗೆ ಕೆಲಸ ಮಾಡ್ತೀವಿ ಅಂತಾರೆ. ಈ ಥರ ಒಂದು ಪಕ್ಷ ಇಲ್ಲವೇ ಇಲ್ಲ, ಪ್ರಪಂಚದಲ್ಲೇ ಎಲ್ಲೂ ಇಲ್ಲ. ಫಸ್ಟ್ ಒಂದು ಪಕ್ಷ, ಅದು ನಮ್ಮ ಕರ್ನಾಟಕದಲ್ಲಿ ಒಬ್ಬ ಕನ್ನಡ ವ್ಯಕ್ತಿ ಸ್ಟಾರ್ಟ್ ಮಾಡಿದ್ದಾನೆ ಅನ್ನೋಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಆದರೆ ಮತ್ತೊಂದು ದುರ್ದೈವ ದೊಡ್ಡ ಸಂಗತಿ ಏನಂದರೆ, ನಮ್ಮ ಜನನೇ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಅವರು ಎಕ್ಸಾಂಪಲಾಗಿ ಯಾರೋ ಒಬ್ಬರು ವರ್ಕ್ ಮಾಡಿ ಸಮೇತ ತೋರಿಸಿದ್ರು. ಆ ವರ್ಕ್ನ ಮೆಚ್ಚಿಕೊಳ್ಳುವಂಥ ಒಂದು ವ್ಯಕ್ತಿತ್ವ ನಮ್ಮ ಜನಕ್ಕೆ ಇಲ್ಲ. ನಾವು ಈ ಅಕ್ಕಪಕ್ಕದ ದೇಶ ನೋಡಿ ಏನನ್ನೂ ಕಲಿತಾ ಇಲ್ಲ. ನಮ್ಮ ಪೊಲಿಟಿಷಿಯನ್ಸ್ ಅಂತ ಏನಿದ್ದಾರೆ, ನಮ್ಮ ದೊಡ್ಡ ದೊಡ್ಡ IAS IPS ಅಧಿಕಾರಿಗಳು ಯಾಕೆ ಇದನ್ನು ಏನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಚೈನಾದಲ್ಲಿ ನೋಡ್ರಿ, ಜಪಾನಲ್ಲಿ ನೋಡ್ರಿ, ಯಾವ ಥರ ಎಲೆಕ್ಟ್ರಿಕ್ ವೆಹಿಕಲ್ಸು ಎಷ್ಟು ಫಾಸ್ಟ್ ಮೂಮೆಂಟ್ ಇದೆ ಅಲ್ಲಿ. ಅಂದರೆ ಸ್ಪೀಡಾಗಿ ಹೋಗೋದಲ್ಲ, ಅಲ್ಲಿ ಡೆವಲಪ್ಮೆಂಟು, ಅದರಲ್ಲಿ ಏಳಿಗೆನ ಅಷ್ಟು ಸಾಧಿಸಿದ್ದಾರೆ ಅವರು. ನಮ್ಮಲ್ಲಿ ಯಾಕೆ ಸಾಧ್ಯ ಇಲ್ಲ? ಅದು ತುಂಬ ದೊಡ್ಡದಕ್ಕೆಲ್ಲ ಹೋಗೋದು ಬೇಡ. ನಮ್ಮಲ್ಲಿ ಮರುಭೂಮಿ ಎಷ್ಟು ಪ್ರಾಬ್ಲಮ್ ಇದೆ ನಮಗೆ ಮರುಭೂಮಿದು. ಅದೇ ಥರ ಚೀನಾದವರು, ನಮ್ಮ ಪಕ್ಕದ ದೇಶ ಚೀನಾದವರು ಒಳ್ಳೆ ಸೊಲ್ಯೂಷನ್ ಕಂಡು ಹಿಡಿದ್ರು. ಏನಂದರೆ ಮರುಭೂಮಿಯನ್ನು ಒಳ್ಳೆ ಭೂಮಿಯಾಗಿ ಅವರು ಪರಿವರ್ತಿಸ್ತಾ ಇದ್ದಾರೆ. ನಾವು ಅದನ್ನು ನೋಡಿ ಯಾವಾಗ ಕಲಿಯೋದು? ನಾವು ಯಾವಾಗ ಮಾಡೋದು? ಡೆವಲಪ್ಮೆಂಟನ್ನು ಮತ್ತೊಬ್ಬರನ್ನ ನೋಡಿ ಕಾಪಿ ಮಾಡಿದ್ರು ಪರವಾಗಿಲ್ಲ, ಮಾಡಿರಿ, ಬೇಗ ಮಾಡಿರಿ. ಲೇಟಾಗಿ ಸ್ಟಾರ್ಟ್ ಮಾಡಿದರೆ ವಿ ಶುಡ್ ನಾಟ್ ಬಿ ದ ಲೇಟ್ ಮೂವರ್, ವಿ ಹ್ಯಾವ್ ಟು ಬಿ ದ ಫಸ್ಟ್ ಮೂವರ್ ಆಗಬೇಕು. ಇಲ್ಲ ಅಂದರೆ ನೋಕಿಯಾ ಥರ ಒಂದು ಕಂಪನಿ ಸಿಚುವೇಶನ್ನು ನಮ್ಮ ಇಂಡಿಯಾಕ್ಕಾಗತ್ತೆ. ಏನು ನೋಕಿಯಾ ಸಿಚುವೇಶನ್ನು? ಎಲ್ಲರೂ ಎಲ್ಲ ಸ್ಮಾರ್ಟ್ಫೋನ್ಸ್ಗಳು ಬೇಗ 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 ಆಂಡ್ರಾಯ್ಡ್ನ ಅಳವಡಿಸ್ಕೊಂಡ್ರು. ಬಟ್ ನೋಕಿಯಾ ಇಲ್ಲ, ನಾನು ಸಪ್ರೇಟಾಗಿ ಮಾಡ್ತೇನೆ ಅಂತ ಹೇಳಿ ಲೇಟಾಗಿ ಬಂದಿದ್ದಕ್ಕೆ ನೋಕಿಯಾ ಅನ್ನೋ ಒಂದು ಕಂಪನಿ ಸ್ಮಾರ್ಟ್ ಮೊಬೈಲ್ ಅಥವಾ ಏನು ನಮ್ಮ ಸಣ್ಣ ಸಣ್ಣ ಮೊಬೈಲ್ಗಳಿರುತ್ತಲ್ಲ, ಫೀಚರ್ ಫೋನ್ ಅಂತ, ಅದ್ರ ಇಂಡಸ್ಟ್ರಿಲೇ ಇಲ್ಲ ಇವಾಗ. ದಿಕ್ಕಾಪಾಲಾಗಿ ಹೋಗಿದ್ದಾರೆ. ಬಟ್ ಬೇರೆ ಒಂದು ಇದರಲ್ಲಿ ಮೂವ್ ಆನ್ ಆದರು. ಬಟ್ ಇವಾಗ ನೋಡ್ರಿ, ಆ ಥರ ಒಂದು ಸಿಚುವೇಶನ್ ಇಂಡಿಯಾಗೆ ಬಂತಂದರೆ ಏನಾಗಬೇಡ. ನಾವು ಎಂಥ ಒಂದು ಪಾಪ್ಯುಲೇಷನ್ ಇರೋವಂಥ ಒಂದು ದೇಶ ನಮ್ಮದು, ಅತಿ ದೊಡ್ಡ ಪಾಪ್ಯುಲೇಷನ್ನು. ಆದರೂ ಸಮೇತ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಯಾಕೆ ಮಾಡೋಕ್ಕಾಗ್ತಿಲ್ಲ? ಮಾಡೋಕ್ಕೆ ಬಿಡ್ತಾ ಇಲ್ಲ. ಪ್ರಪಂಚದ ಎಲ್ಲ ದೇಶಗಳಲ್ಲೂ ಸ್ಟಾರ್ಟಪ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ ಮಾತ್ರ ಯಾಕೆ ಕಡಿಮೆ ಸ್ಟಾರ್ಟಪ್ಗಳಾಗ್ತಾ ಇದ್ದಾವೆ? ಫಂಡ್ ಯಾರು ಮಾಡ್ತಾ ಇಲ್ಲ? ಯಾರು ಮಾಡಬೇಕು? ಇಲ್ಲಿ ಬೇಕಾದ್ರೆ ನೋಡಿರ್ಬೇಕಾರೆ ಎಷ್ಟೋ ಇನ್ಕಮ್ ಪ್ಯಾಟರ್ನ್ಗಳನ್ನು ನೋಡ್ಬೋದು ನೀವು. ಆದರೂ ಸಮೇತ ಇನ್ಕಮ್ ಸರ್ಟಿಫಿಕೇಟ್ ಅಂತ ಬಂದಾಗ ಎಲ್ಲರಿಗೂ ಕಡಿಮೆ ಸಂಬಳ ತೋರಿಸ್ತಾರೆ ಇನ್ಕಮ್ ಸರ್ಟಿಫಿಕೇಟ್ಗಳಲ್ಲಿ. ಪ್ರಪಂಚದ ಎಲ್ಲೂ ಇಲ್ಲ. ಇದು ನಮ್ಮ ದೇಶದಲ್ಲಿ ಮಾತ್ರ ಕಾಣ್ತಾ ಇದೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಾನು ಪ್ರಪಂಚ ಏನು ಸುತ್ತಾಡಿಲ್ಲ, ನಮ್ಮ ದೇಶನ ಫುಲ್ ಸುತ್ತಾಡಿದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ 10,000 15,000 ತೋರಿಸ್ತಾರೋ, 10-15,000ನ ನೀವು ನೋಡ್ಬೋದು. ಒಂದು ವರ್ಷಕ್ಕೆ 10-15,000 ಹೇಗ್ರಿ ಆಗುತ್ತೆ? ಒಂದು ತಿಂಗಳಿಗೆ 10,000 ಸಾಲಲ್ಲ. ಒಬ್ಬ ಬಡ ಕೂಲಿ ಕಾರ್ಮಿಕಂಗೆ 10,000ನೂ ಸಾಲಲ್ಲ ಒಂದು ತಿಂಗಳಿಗೆ. ಅದು ಹೆಂಗೆ ಇವರು ವರ್ಷಗಂಟಲೆ 10,000ದಲ್ಲಿ ನಡೆಸ್ತಾರೋ? ಯಾರು ಇವರೆಲ್ಲ ಕೊಟ್ಟವರು? ಎಲ್ಲಿ ನಡೀತಾ ಇದೆ ಇದರಲ್ಲಿ? ಎಲ್ಲಿ ಈಕ್ವಾಲಿಟಿ ಕಾಣ್ತಾ ಇದೆ? ಇದಕ್ಕೆಲ್ಲ ಸೊಲ್ಯೂಷನ್ಗಳನ್ನು ಹುಡ್ಕೋತಾ ಹೋದರೆ ತುಂಬ ಇದೆ. ಅದಕ್ಕೆ ಸಿಂಪಲಾಗಿ ಸೊಲ್ಯೂಷನ್ಗಳನ್ನು ಹುಡ್ಕೋಣ. ಒಂದನೇದ್ದು, ನಾವು ಬದಲಾಗಬೇಕು, ನಾವು ಬದಲಾಗಬೇಕು, ಜೊತೆಗೆ ಬದಲಾಯಿಸಬೇಕು. ಆವಾಗ ಮಾತ್ರ ಇದು ಸಾಧ್ಯ. ಯಾರನ್ನು ಬದಲಾಯಿಸ್ತೀರಾ? ಬದಲಾಯಿಸೋರನ್ನ ಯಾರಿಗೆ ನೀವು ಹೇಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗಿರ್ಬೋದು. ಅವ್ರನ್ನ ಬದಲಾಯಿಸಿದ್ರೆ ಮಾತ್ರನೇ ಕರೆಕ್ಟ್ ಆಗೋದು. ನಮಗೆ ಬೇಕಾದಂಥ ವ್ಯಕ್ತಿಗಳನ್ನು ನಾವು ತಂದು ಕುಂದಿರಿಸೋದಲ್ಲ, ನಮ್ಮ ಜೊತೆಗೆ ಅವರೂ ಬದಲಾಗ್ತಾ ಇದ್ದಾರೆ, ನಮ್ಮನ್ನೂ ಬದಲಾವಣೆ ಮಾಡ್ತಾ ಇದ್ದಾರೆ ಅನ್ನೋ ವ್ಯಕ್ತಿಗಳನ್ನು ಮಾತ್ರ ನಾವು ತಂದು ಕುದುರಿಸಬೇಕು. ಆವಾಗಲೇ ನಮ್ಮ ದೇಶದ ಏಳಿಗೆ ಸಾಧ್ಯ. ಇಲ್ಲಾಂದರೆ ಯಾರು ಏಳಿಗೆನೂ ಸಾಧ್ಯ ಇಲ್ಲ. ಅವರು ಮಾತ್ರ ಏಳಿಗೆ ಆಗ್ತಾರೆ. ಈಗ ಆಗಿರೋದು ನೋಡಿರ್ಬೋದು ನೀವೆಲ್ಲ, ಅವ್ರು ಚೆನ್ನಾಗಿ ಏಳಿಗೆ ಆಗಿದ್ದಾರೆ. ಏಳಿಗೆ ಆಗದೇ ಇರೋರು ಯಾರು? ನಾವು, ನೀವು. ಎಲ್ಲ ಬದಲಾಗಬೇಕು. ಎರಡನೇದು, ಎಲ್ಲ ಅಂದ್ರೇನು? ಎಜುಕೇಷನ್ನಿಂದ ಹಿಡಿದು ಪ್ರತಿಯೊಂದು ಬದಲಾಗಬೇಕು. ಒಂದು ಟೈಮಲ್ಲಿ ಸಂಸ್ಕೃತ ಅನ್ನೋದೊಂದಿತ್ತು. ಇವಾಗ ಸಂಸ್ಕೃತ ಇಂಡಿಯಾದಲ್ಲಿ ಕಾಣೋದೇ ಇಲ್ಲ ರೀ. ಭಾರತ ದೇಶದಲ್ಲಿ ಕಣ್ಮರೆ ಆದಂಥ ಒಂದು ಭಾಷೆ ಅಂತ ಅಂದರೆ ಸಂಸ್ಕೃತ ಅಂತ ನಾನು ಹೇಳ್ಬೋದು. ಎಲ್ಲೋ 1-2 ಕಡೆ ಒಂದು ಯೂನಿವರ್ಸಿಟಿ ಆಗಿರ್ಬೋದು ಸ್ವಲ್ಪ ಮಾತಾಡ್ತಾರೆ ಅನ್ನೋದು ಬಿಟ್ಟರೆ ಎಲ್ಲಿಯೂ ಕಾಣಲ್ಲ. ಏನಕ್ಕೆ ಸಂಸ್ಕೃತ ಓದಲ್ಲ ಯಾರು? ಆ ಒಂದು ಭಾಷೆ ದೇವರ ಭಾಷೆ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಅಷ್ಟು ನಾಲೆಡ್ಜ್ ಇದೆ ಅದರಲ್ಲಿ. ಪ್ರತಿಯೊಂದು ಪುರಾಣಗಳಾಗಿರ್ಬೋದು, ಋಗ್ವೇದ, ವೇದಗಳು ತೊಗೊಳ್ರಿ ನೀವು ಬೇಕಾದ್ರೆ, ಭಗವದ್ಗೀತೆ, ವೇದಗಳು ಎಲ್ಲವೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಹೆಂಗಿದೆ ಅಂದರೆ ಅದನ್ನು ಓದಿದಷ್ಟು ನಮ್ಮದು ಇಂಪ್ರೂವ್ಮೆಂಟ್ ಆಗುತ್ತೆ. ಅಲ್ಲಿ ಮತ್ತೊಂದು ಏನಂದರೆ ಯಾವುದೇ ಶಬ್ದಗಳು ರಿಪೀಟ್ ಆಗಲ್ಲ. ಈ ಇಂಗ್ಲೀಷಲ್ಲಿ ರಿಪೀಟ್ ಆದಂಗೆ ಒಂದೇ ವರ್ಡಿಗೆ ಬೇರೆ ಬೇರೆ ಥರ ಮೀನಿಂಗು ಇಲ್ಲ ಸಂಸ್ಕೃತದಲ್ಲಿ. ಪ್ರತಿಯೊಂದರಲ್ಲೂ ಡಿಫ್ರೆಂಟ್
ವರ್ಡ್ಗಳಿದೆ, ಅದಕ್ಕೆ ಆದಂಥ ಮೀನಿಂಗ್ಗಳಿದೆ, ಎಲ್ಲೂ ರಿಪೀಟ್ ಆಗಲ್ಲ. ಸೊ ನಮ್ಮ ವೊಕ್ಯಾಬ್ಯುಲರಿ ಸಂಸ್ಕೃತದಲ್ಲಿ ಜಾಸ್ತಿ ಆಗುತ್ತೆ. ತಿಳಿದಂಥ ಬುದ್ಧಿ ಜಾಸ್ತಿ 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 ಇನ್ಕ್ರೀಸ್ ಆಗಿ ನಮಗೆ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುವಂಥ ಒಂದು ಶಕ್ತಿ ಸಂಸ್ಕೃತಕ್ಕಿದೆ. ಹಾಗೆ ನಮ್ಮ ಈ ಎಜುಕೇಷನ್ ಜೊತೆಗೆ ಆರೋಗ್ಯ, ನಮಗೆ ಬೇಕಾದಂಥ ಸ್ಕೀಮ್ಗಳಾಗಿರ್ಬೋದು, ಪ್ರತಿಯೊಂದು ಎಲ್ಲ ಸಿಕ್ಕಾಗ ಮಾತ್ರ ಬದಲಾವಣೆ ಆದಾಗಲೇ ಮಾತ್ರ ನಮಗೆ ಸಾಮಾನ್ಯ ಜನಕ್ಕೆ ಉಪಯೋಗ ಆಗೋದು, ಇಲ್ಲ ಅಂದರೆ ಏನೂ ಉಪಯೋಗ ಆಗಲ್ಲ. ಮೂರನೇದೇನೆಂದರೆ ನಮ್ಮವರೇ ನಮಗೆ ಕೆಲಸ ಕೊಡೋ ಹಾಗಿರಬೇಕು. ಇವಾಗ ಬೆಂಗಳೂರಲ್ಲೆಲ್ಲ ನೋಡಿರ್ಬೋದು ನೀವು, ಏನಂದರೆ ಬೆಂಗಳೂರಲ್ಲೆಲ್ಲ ಆಲ್ರೆಡಿ ನೀವು ನೋಡಿರ್ಬೋದು, ಯಾವುದೋ ಒಂದು ಬೇರೆ ರಾಜ್ಯದಿಂದ ಒಬ್ಬ ವ್ಯಕ್ತಿ ಬಂದ ಅಂದರೆ ಆ ರಾಜ್ಯದವರ ವ್ಯಕ್ತಿಗಳನ್ನೇ ಅವರಲ್ಲಿ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ. ಪ್ರೈವೇಟಲ್ಲಿ ನಡೀತಾ ಇರೋದಿದು. ಇಟ್ಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಬೆಂಗಳೂರು ಕಾರ್ಪೊರೇಟ್ ಇಂಡಸ್ಟ್ರಿ, IT ಇಂಡಸ್ಟ್ರಿ ಅಂತ ಹೇಳ್ಬೋದು. ಯಾರೂ ಇದನ್ನು ಕೇಳಲ್ಲ, ಮಾಡಲ್ಲ. ಏನಕ್ಕೆ? ನಮ್ಮಲ್ಲಿ ಸ್ಕಿಲ್ ಇಲ್ಲ, ನಮ್ಮ ಕರ್ನಾಟಕದವ್ರಿಗೆ ಸ್ಕಿಲ್ ಬೆಳೆಸ್ತಾ ಇಲ್ಲ. ಸ್ಕಿಲ್ ಬೇಸ್ಡ್ ಎಜುಕೇಷನ್ನೇ ಇಲ್ಲ ಇಲ್ಲಿ. ಸ್ಕಿಲ್ಡ್ ಬೇಸ್ಡ್ ಎಜುಕೇಷನ್ ಅಂದರೆ ಏನು? ಓದುವ ಜೊತೆಗೆ ಅವರಿಗೆ ಸ್ಕಿಲ್ಗಳನ್ನು ಕೊಡಬೇಕು ಅಂತ ಒಂದು ಎನ್ವಿರಾನ್ಮೆಂಟ್ನ ಮಾಡಿದರೆ ಮಾತ್ರ ಇಲ್ಲಿ ಏನಾದರೂ ನಾವು ಏಳಿಗೆನ ಸಾಧಿಸೋಕ್ಕೆ ಸಾಧ್ಯ. ಬೇಗ ಸಾಧಿಸಬೇಕು. ಭಾಳ ಟೈಮ್ ಕಡಿಮೆ ಇದೆ ಈಗ ನಮಗೆ. ನಮ್ಮವರೇ ಸ್ಟಾರ್ಟಪ್ಗಳನ್ನು ಸ್ಟಾರ್ಟ್ ಮಾಡಿ ನಮ್ಮ ಜನಕ್ಕೆ ಜಾಬ್ಗಳನ್ನು ಕೊಟ್ಟರೆ ಬಹಳ ಉಪಯೋಗ ಆಗುತ್ತೆ. ಎಲ್ಲರೂ ಬೆಳೀತಾರೆ, ಅದ್ರ ಜೊತೆಗೆ ರಾಜ್ಯನೂ ಬೆಳೆಯುತ್ತೆ, ದೇಶನೂ ಬೆಳೆಯುತ್ತೆ. ನಮ್ಮ ಯೋಚನೆ ಸಣ್ಣದಾಗಿದ್ದರೂ ಸಮೇತ ಅದರ ಉತ್ತರ ಅಥವಾ ಅದರ ಕೊಡುಗೆ ದೊಡ್ಡದಾಗಿರಬೇಕು. ಆವಾಗ ಮಾತ್ರ ನಾವು ಸಾಧಕರಾಗ್ತೀವಿ. ಇಲ್ಲ ಅಂದರೆ ಎಲ್ಲರ ಥರನೇ ನಾವು ಕುರಿಗಳ ಹಿಂಡಲ್ಲಿ ಕುರಿಗಳಾಗಿ ಉಳಿಯುವುದಕ್ಕಿಂತ ಸಿಂಹವಾಗಿ ಸಿಂಹದ ಥರ ಸಾಯಿ ಅಂತ ಹೇಳ್ತಾರಂತೆ. ನಿಮಗೆಲ್ಲ ಗೊತ್ತಿರ್ಬೋದು. ಇವಾಗ 4ನೇದ್ದು, ದೇಶ ಕಾಯೋ ಸೈನಿಕ, ಅವನ ಕೆಲಸ ಏನು? ದೇಶ ಕಾಯೋದು ಮಾತ್ರ. ಅವನು ದೇಶನ ಸೆಕ್ಯೂರ್ ಮಾಡ್ತಾನ್ರಿ. ಮಾಡಿದ್ರು ಅವರು, ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ, ಮಾಡ್ತಾನೆ ಇರ್ತಾರೆ. ದಟ್ ಈಸ್ ಸೈನಿಕ, ಸೋಲ್ಜರ್ ಅಂತ ಅದಕ್ಕೆ ಹೇಳೋದು ನಾವು. ಆದರೆ ಅವರು ಕಾಪಾಡಿದಂಥ ನಮ್ಮ ಜೀವನನ ನಾವು ಯಾವ ಥರ ಮಾಡ್ತಾ ಇದ್ದೀವಿ? ಇಲ್ಲಿ ದುಡ್ಕೊಂಡು, ಇಲ್ಲಿ ಓದ್ಕೊಂಡು, ಸ್ವಲ್ಪ ದುಡ್ಡು ಮಾಡಿಕೊಂಡು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಎಂಜಾಯ್ ಮಾಡೋದು, ಅಲ್ಲಿ ದುಡಿಯೋದು, ಅಲ್ಲೇ ಸೆಟ್ಲ್ ಆಗಿಬಿಡೋದು. ಮತ್ತು ಇಷ್ಟೆಲ್ಲ ಕಷ್ಟಪಟ್ಟು ಅವ್ರು ನಮ್ಮನ್ನ ಇಲ್ಲಿ ಸೆಕ್ಯೂರ್ ಮಾಡಿದ್ದು ಏನಕ್ಕೆ? ನಮ್ಮ ಪ್ರಜೆಗಳಾಗಿ ನಮ್ಮ ಕೆಲಸ ಏನಂದರೆ ನಾವು ಎಲ್ಲ ಒಗ್ಗೂಡ್ಕೊಂಡು ಒಳ್ಳೊಳ್ಳೆ ಕೆಲಸ ಮಾಡಬೇಕಿಲ್ಲಿ. ಅದನ್ನು ಬಿಟ್ಬಿಟ್ಟು ಇಲ್ಲೊಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಅಥವಾ ಎಜುಕೇಷನಿಗೆ ಫಾರಿನಿಗೆ ಹೋಗಿ ಅಲ್ಲೇ ಸೆಟಲ್ ಆಗಿಬಿಟ್ರೆ ಏನು ಅರ್ಥ? ಏನಿದು? ಬದಲಾವಣೆ ನಮ್ಮಿಂದ ಆಗಬೇಕು, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ನಾವು ಬದಲಾದರೆ ಎಲ್ಲನೂ ಬದಲಾಗುತ್ತೆ, ಎಲ್ಲನೂ ಬದಲಾಯಿಸ್ಬೋದು. ಒಗ್ಗೂಡಿಕೊಂಡು ಒಟ್ಟಾಗಿ ಕೆಲಸ ಮಾಡಿದರೆ ಪ್ರತಿಯೊಂದೂ ಸಾಧ್ಯ. ಇಷ್ಟು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.